ಚಿಕ್ಕಪ್ಪರು ನೋಡು ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಿದ್ದಾರೆ. ನನಗೆ ಯಾಕೋ ಭಯ ಆಗುತ್ತೆ ಕಣು. ಹೆದರ್ಕೋಬೇಡ ಹರಿ, ಇವತ್ತು ನಮ್ ತಂದೆ ವೈದಿಕ, ಅದನ್ನ ನಾವೇ ಮಾಡ್ಬೇಕು. ಆಗ್ಲೇ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ಆಮೇಲೆ ಇಲ್ಲಿಂದ ಓಡೋಟೋಗೋಣ. ಹೆತ್ತ ಮಕ್ಕಳು ಸ್ವಂತ ತಂದೆಗೆ ಕಾರ್ಯ ಮಾಡೋ ಹಾಗೆ ಏನ್ ಜೋರಾಗಿ ಮಾಡ್ತಾ ಇದಾರೆ. ಎಲ್ಲ ಅವ್ರವ್ರ ಟೈಮು, ಗುಡ್ ಟೈಮು. ಇನ್ಮೇಲೆ ಖಂಡಿತ ನಾವ್ ಈ ದಾರಿಲಿ ಬರೋದಿಲ್ಲ. ನಮ್ಮನ್ನ ಬಿಟ್ಬಿಡಿ. ಹೊಡಿಬೇಡಿ ಹೊಡಿಬೇಡಿ. ಹೊಡೆಯೋದಿಲ್ಲ ಕಣೋ, ಬಹಳ ಒಳ್ಳೆಯವರು. ಹೊಡೆಯೋದೇ ಇಲ್ಲ, ಹೊಡೆಯೋದೇ ಇಲ್ಲ. ಅಯ್ಯಯ್ಯೋ, ಯಾರ ಹೆತ್ತ ಮಕ್ಕಳ ಏನೋ, ಯಾರೋ ಪಾಪಿಗಳು ರಕ್ತ ಬರೋ ಹಾಗೆ ಹೊಡೆದಾಕಿದ್ದಾರೆ. ಈಗೇನ್ ಮಾಡೋದು? ಸ್ವಾಮಿ, ಸ್ವಲ್ಪ ಹೇಳಿಪ್ಪ. ಯಾರೋ ಇಬ್ರು ಏಟ್ ತಿಂದು ಬಿಟ್ಬಿಟ್ಟಿದ್ದಾರೆ. ಸ್ವಲ್ಪ ಹೇಳಿ, ದಯವಿಟ್ಟು ಹೇಳಿ. ಏನಪ್ಪಾ, ಈ ಮಕ್ಕಳನ್ನ ಕಾಪಾಡ್ಬೇಕು. ಇಲ್ಲೆಲ್ಲಾದ್ರೂ ಆಸ್ಪತ್ರೆ ಇದೆಯಾ? ಯಾಕವ್ವ, ಯಾರಿಗೇನಾಗೈತೆ? ಅಯ್ಯೋ, ಇವ್ರ ಚಂದ್ರಗಿರಿ ಎಸ್ಟೇಟ್ ರಾಜರ ಮಕ್ಕಳು. ಬಿಡಿ ಹೋಗವಾ.
ನನ್ನ ಮುತ್ತಮ್ಮ. ನಿಮ್ಮ ಮುತ್ತಮ್ಮನೆ. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ನಿನ್ನ ಜೀವಂತವಾಗಿ ನೋಡ್ತೀನಿ ಅಂತ ನಾನು ಕನ್ಸ್ ಮನ್ಸಲ್ಲೂ ತಿಳ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷ ಎಲ್ಲಿದ್ದೆ? ನನ್ನ ಕಥೆನ್ ಕೇಳೋಕ್ ಮುಂಚೆ ಮೊದ್ಲಿ ಮಕ್ಳ ಪ್ರಾಣ ಉಳ್ಸೋದಕ್ ಪ್ರಯತ್ನ ಮಾಡಿ. ಮುತ್ತಮ್ಮ, ಇವ್ರ ಪ್ರಾಣ ಉಳ್ಸಕ್ ಹೇಳ್ತಾ ಇದೀಯಾ? ಇವ್ರು ಯಾರು ಅಂತ ನಿಂಗೆ ಗೊತ್ತಾ? ನೀನ್ ತಿಳ್ಕೊಂಡಿರೋ ಹಾಗೆ ಇವರು ನಮ್ಮ ಅಣ್ಣನ ಮಕ್ಕಳಲ್ಲ. ಅವ್ರನ್ನ ನಾನು ಯಾವತ್ತೋ ಕೊಂದ್ಬಿಟ್ಟೆ. ಕೊಂದ್ಬಿಟ್ರ? ಅಯ್ಯೋ ದೇವ್ರೆ. ನೀನ್ ಯಾಕೆ ಮುತ್ತಮ್ಮ ಅಳ್ತೀಯಾ? 30 ವರ್ಷಗಳ ಹಿಂದೆ ನಮ್ಮಿಬ್ರು ಬಾಳಿಗೆ ಬೆಂಕಿ ಹಚ್ಚದ್ನಲ್ಲ, ಆ ನಮ್ಮಣ್ಣ ಅವನ ವಂಶ ನಿರ್ವಂಶ ಮಾಡ್ಬಿಟ್ಟೆ. ಅಣ್ಣನ್ ಮಕ್ಕಳನ್ನ ಕೊಂದ್ಬಿಟ್ಟೆ ಅಂತ ಜಂಬವಾಗಿ ಹೇಳ್ತಿದ್ದೀರಲ್ಲ, ಅದ್ರಲ್ಲಿ ಒಂದು ಮಗು ನಮ್ದರೆ. ಮುತ್ತಮ್ಮ, ಏನ್ ಹೇಳ್ತಾ ಇದೀಯ? ಸತ್ಯ ಹೇಳ್ತಿದ್ದೀನಿ. ನಮ್ ಕೊನೆ ಭೇಟಿಲಿ ನಾನು ಗರ್ಭಿಣಿ ಆಗಿರೋ ವಿಷಯನ ನಿಮಗ್ ತಿಳಿಸ್ದೆ. ನೀವು ಸಂತೋಷದಿಂದ ನಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ತಾಳಿ ಕಟ್ತೀನಿ ಅಂತ ಹೇಳಿದ್ರಿ. ಆವತ್ ರಾತ್ರಿ 1000 ಕನಸುಗಳನ್ನ ಕಣ್ಣೆ ಹೊರತು ನಿದ್ದೆ ಬರ್ಲಿಲ್ಲ. ಆಗ ಯಾರೋ ಚಂಡಾಲ್ರು ನಾನಿದ್ದ ಗುಡಿಸಲ್ಗೆ ಬೆಂಕಿ ಹಚ್ಚಿದ್ರು. ನಾನ ತಪ್ಪಿ ಬೀದಿಲ್ ಬಿದ್ದಿದ್ದ ನನ್ನನ್ನ ಒಬ್ಬ ಪುಣ್ಯಾತ್ಮ ತನ್ನ ಮಗಳ ತರಹ ಸಾಕದ. ಕೆಲವು ತಿಂಗಳ ನಂತರ ನಿಮ್ಮ ಅವಳಿ ಜವಳಿ ಮಕ್ಕಳಿಗೆ ನಾನ್ ತಾಯಿ ಆದೆ. ಮಹಾರಾಣಿ, ಮಹಾರಾಣಿ, ದೇವರು ಸರಿಯಾದ ಸಮಯ ಕೊಟ್ಟಿದ್ದಾನೆ. ಅಂತಸ್ತು ಗೌರವ ಅಂತ ಹೇಳಿ ನನ್ನ ಬಾಳಿಗೆ ಬೆಂಕಿ ಇಟ್ರಲ್ಲ, ನಿಮಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಮಗ ಇನ್ಮೇಲೆ ನಿಮ್ಮ ಮಗನಾಗಿ ರಾಜಕುಮಾರನ್ ತರ ನಿಮ್ಮ ಹತ್ರನೇ ಬೆಳಿತಾನೆ. ಇಲ್ಲೂ ಅವಳಿ ಜವಳಿ ಮಕ್ಕಳ. ಮನಸ್ಸು ಬದಲಾಯಿಸೋದು ಬೇಡ, ಸೇಡಿಗೆ ಸೇಡು. ನಾನೇ ಕೊಂದ್ಬಿಟ್ನ? ಎಂಥ ಪಾಪಿ ನಾನು. ಮುತ್ತಮ್ಮ, ನಿನ್ ಹತ್ರ ಇದ್ದರಲ್ಲ ಆ ಮಕ್ಕಳು, ಅವ್ರೆಲ್ಲಿದ್ದಾರೆ? ಏನಾದ್ರು? ಆ ಮಕ್ಕಳನ್ನ ಬೀದಿಲಿ ಅನಾಥರಾಗ್ಬಿಟ್ಟು ಸಾಯ್ಬೇಕು ಅಂತ ಹೊರಟಿದ್ ನನ್ನನ್ನ ದೇವಸ್ಥಾನದ ಪೂಜಾರೊಬ್ರು ತಡೆದ್ರು. ದಿಕ್ಕೆ ಇಲ್ಲದ ನನಗೆ ಯಾರೋ ಒಬ್ಬ ಹುಡುಗ ಅಮ್ಮ ಅಂತ 25 ವರ್ಷದಿಂದ ಕಾಗದ ಬರೀತಿದ್ದ. ನೋಡಿ, ಇವೆಲ್ಲ ಅವನೇ ಬರೆದ ಕಾಗದಗಳು. ಅವನ್ ಬರೆದ ಕೊನೆ ಕಾಗದದಲ್ಲಿ ಚಂದ್ರಗಿರಿ ಎಸ್ಟೇಟ್ ಅಡ್ರೆಸ್ ಇತ್ತು. ಆ ಕಾಗದ ಬರೀತಿದ್ದವನ್ ಹೆಸರು ಕಿಟ್ಟು. ಅವನ್ ಜೀವಕ್ಕೆ ಅಪಾಯ ಇದೆ ಅಂತ ಕಾಗದದಲ್ಲಿ ಬರ್ತಿದ್ದ. ಅದಕ್ಕೆ ತಡಿಲಾರ್ದೆ ಓಡೋಡಿ ಬಂದೆ. ಅಳ್ಬೇಡ ಮುತ್ತಮ್ಮ, ನೀನು ಬೀದಿಲ್ ಬಿಟ್ಟ ಅನಾಥ ಮಕ್ಕಳೇ ಈ ಕಿಟ್ಟು ಪುಟ್ಟು. ನೋಡಿ, ಈ ಮಕ್ಕಳನ್ನ ಯಾರೋ ಚಂಡಾಲ್ರು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ. ಆ ಚಂಡಾಲ ನಾನೇ. ನಾನೇ. ಅಮ್ಮ, ಕಿಟ್ಟು, ಅಯ್ಯೋ, ಕಿಟ್ಟು, ಕಿಟ್ಟು. ಚಿಕ್ಕಪ್ಪ, ನಾನ್ ಕಿಟ್ಟು ಅಲ್ಲ, ನಾನ್ ಕೃಷ್ಣ. ಇವನ್ ಹರಿ. ನಾವ್ ಸತ್ತಿಲ್ಲ ಚಿಕ್ಕಪ್ಪ, ದಯವಿಟ್ಟು ನಮ್ಮನ್ನೇನು ಮಾಡ್ಬಿಡಿ ಚಿಕ್ಕಪ್ಪ. ನಾವೀಗ್ಲೇ ಹೊರಟೋಗ್ತೀವಿ. ನಾವೀಗ್ಲೇ ಹೊರಟೋಗ್ತೀವಿ. ಹರಿ, 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 ಹರಿ. ಮುತ್ತಮ್ಮ, ನಮ್ಮ ಮಕ್ಕಳು ಸತ್ತಿಲ್ವಂತೆ, ಬದುಕಿದಾರಂತೆ.
ಮತ್ತೆ ಕಿಟ್ಟು ಪುಟ್ಟು ಕಿಟ್ಟು ಕಿಟ್ಟು ಮುತ್ತಮ್ಮ ಮುತ್ತಮ್ಮ ಹರಿ ಕೃಷ್ಣ ನೀನ್ ಎಷ್ಟೇ ಜೋರಾಗಿ ಕೂಗಿದ್ರು ಅವ್ರು ಯಾರು ಬರಲ್ಲ. ಅವರೆಲ್ಲ ನನ್ನ ವಶದಲ್ಲಿದ್ದಾರೆ. ದಿವಾನ್ ಹೌದು, ನಿನ್ನ ಅಣ್ಣನ ಮೇಲಿರೋ ದ್ವೇಷದಿಂದ ಅವ್ರು ವಂಶಾನೇ ನಾಶ ಮಾಡಿ ಈ ಆಸ್ತಿಗೆಲ್ಲ ಯಜಮಾನ ಆಗ್ಬೇಕು ಅಂತ ಯೋಚನೆ ಮಾಡಿದೆ. ಆದ್ರೆ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಹರಿಕೃಷ್ಣರನ್ನ ಉಳಿಸಿ ಸಮಯ ಬಂದಾಗ ನೀನ್ ಆಸೆ ಪಟ್ಟ ಈ ಆಸ್ತಿಗೆ ಯಜಮಾನ ಆಗ್ಬೇಕು ಅಂತ ತೀರ್ಮಾನ ಮಾಡಿದೆ. ನಿನ್ನ ಹೆಂಡತಿ ಮಕ್ಕಳೆಲ್ಲ ನನ್ನ ವಶದಲ್ಲಿದ್ದಾರೆ. ನಾ ಹೇಳ್ದಾಗ ನೀನ್ ಕೇಳಿದ್ರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ನಮ್ಮ ಅಣ್ಣ ಮಾಡಿದ ಒಂದು ತಪ್ಪಿನಿಂದ ನನ್ನ ಇಡೀ ಜೀವನ ಹಾಳಾಯ್ತು. ನಾನು ಮಾಡಿದ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಪಟ್ಕೋಬೇಕು, ಹೊಸ ಬಾಳು ಶುರು ಮಾಡ್ಬೇಕು. ದಿವಾ, ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ಈಗ್ಲಾದ್ರೂ ನನ್ನ ನೆಮ್ಮದಿಯಾಗಿ ಬಾಳಕ್ ಬಿಡು. ನೀನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ಈ ಆಸ್ತಿನೆಲ್ಲ ಮಾರ್ತಾ ಇದ್ದೀನಿ ಅಂತ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು. ಯಾರಿಗೂ ಸಂಶಯ ಬರ್ಕೊಡ್ದು. ವ್ಯಾಪಾರ ಆಗೋ ದಿನ ಒಂದು ದೊಡ್ಡ ಫಂಕ್ಷನ್ ಏರ್ಪಾಟ್ ಮಾಡ್ಬೇಕು. ಮಾರಿ ಬಂದ ಹಣ ನನ್ನ ಕೈಗೆ ಸೇರ್ಬೇಕು. ಇದ್ರಲ್ಲಿ ಏನಾದ್ರು ತರಲೆ ಆದ್ರೆ ನಿನ್ನ ಮುತ್ತಮ್ಮನ ಕಥೆ ಅಷ್ಟೇ. ದಿವಾನ್, ಹಾಗ್ ಮಾತ್ರ ಮಾಡ್ಬೇಡಿ. ನನಗೆ ಈ ಆಸ್ತಿ ಪಾಸ್ತಿ ಯಾವುದು ಬೇಡ. ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ. ದಯವಿಟ್ಟು ನನ್ನ ಹೆಂಡತಿ ಮಕ್ಕಳನ್ನ ತೋರಿಸಿ ಪ್ಲೀಸ್. ಬಾ ಮಾಧವ, ಸರಿಯಾದ ಸಮಯಕ್ಕೆ ಬಂದೆ. ನನ್ನ ಬಹಳ ದಿನಗಳ ಕನಸು ನನಸಾಗ್ತಾ ಇದೆ. ಈ ಚಿಕ್ಕ ರಾಜನ ಆಸ್ತಿ ಎಲ್ಲ ನನ್ನ ಕೈಗೆ ಸೇರ್ತಾ ಇದೆ. ಇದ್ರಲ್ಲಿ ನಿನಗೂ ಒಂದ್ ಪಾಲ್ ಸಿಗತ್ತೆ. ದಿವಾನ್, ಹರಿಕೃಷ್ಣನ್ನ ಉಳಿಸಿದ್ದು, ಉಪ್ಪು ತಿಂದು ಮನೆಗೆ 2 ಬಗೆಯಲ್ಲ ಅಂದದ್ದು ಎಲ್ಲ ನಾಟಕನ. ಕಥೆನೇ ಬದಲಾಯಿಸ್ಬಿಟ್ಟಲ್ಲ. ನಿನ್ನಂತ ಚಂಡಾಲ್ನ ಸುಮ್ಮನೆ ಬಿಡಬಾರ್ದು.